ಸಂಗೊಳ್ಳಿ ರಾಯಣ್ಣ ಅವರಿಗೆ, ವೀರರಾಣಿ ಚೆನ್ನಮ್ಮನವರಿಗೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರಿಗೆ, ಜಗಜ್ಯೋತಿ ಬಸವೇಶ್ವರ ಅವರಿಗೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ, ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಗೋ ಮಾತಾ ಕಿ ಜೈ ಶ್ರೀರಾಮ್. ಎಲ್ಲರೂ ಶಾಂತಿರಿ, ನೀವು ಎಷ್ಟು ಜನ ಮುಂದೆ ಬರ್ತೇನೆ. ಮಂಡ್ಯ ಜಿಲ್ಲೆ ಈ ಕರ್ನಾಟಕದಲ್ಲಿ ಗಂಡು ಮೆಟ್ಟಿನ ಮಂಡ್ಯ ಜಿಲ್ಲೆ, ಮಸೂರ್ ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಒಂದು ವೇಳೆ ಇವತ್ತೆಲ್ಲ ನೀವು ಸೇರಿದ್ದು ಯಾವುದೋ ಒಬ್ಬ ವ್ಯಕ್ತಿ ಸಲುವಾಗಿ ಅಲ್ಲ, ಸನಾತನ ಹಿಂದೂ ಧರ್ಮಕ್ಕಾಗಿ ನೀವೆಲ್ಲ ನಾವೆಲ್ಲ ಒಂದು, ನಾವೆಲ್ಲ ಒಂದು. ಮ್ಯಾಗ ನಾವು ಜಾತಿ ನೋಡಿ ಓಟ್ ಹಾಕಬಾರದು. ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರ್ದು, ಕುಟುಂಬವನ್ನ ತುಂಬ್ಕೋಬಾರ್ದು ಅಂತ ರಾಜಕಾರಣಿಯನ್ನ ಇವತ್ತು ಆಯ್ಕೆ ಮಾಡ್ಕೊಂತ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ಸಾಧನೆಗೆ ಮೀಸಲಾತಿ, ಮುಸಲ್ಮಾನರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋರ್ಡಿಗೆ. ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಬೇಕಾ? ಸಾಕುರೆಲ್ಲ ನಾಟಕ ಗೊತ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ. ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ, ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಡಿ.ಕೆ. ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಆದ್ರೆ ಇಡೀ ಕರ್ನಾಟಕ ಜನರನ್ನ ಮೋಸ ಮಾಡ್ಕೊತ ಬಂದಿದ್ದಾರೆ. ಬಂದ ಬಳೆ ಈಗ ಕಾಲ ಬದಲಾವಣೆ ಆಗಿದೆ. ನಿನ್ನೆ ನೇಪಾಳದಲ್ಲಿ ಹೆಂಗಾಗಿತ್ತಲ್ಲ, ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಹಿಂದೂ ವಿರೋಧಿ ಬರೀ ಸಾವಿರ ಸರ್ಕಾರ ನಡೆಸಿದ್ರೆ, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಎಷ್ಟು ತಗೊಂಡು ಕಳಿಸ್ತಾ ಇದ್ದೀನಿ. ಇನ್ನು 3 ತಿಂಗಳಲ್ಲಿ ನಿಮ್ಮ ಸರ್ಕಾರ ಕಿತ್ತೋಗಿಲ್ಲ. ಹಿಂದೂ ಪರವಾಗಿರುವಂತ ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಬರ್ಲಾಗತ್ತೀವಿ. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಅಂತ ದೊಡ್ಡ ಮಸೂದಿ ಇದ್ರು ಅದ್ರ ಮುಂದೆ ಆಯ್ದು ಹೋಗುವಂತ ಅಧಿಕಾರ ನಮಗಿದೆ. ನೂರಾರು ಮಕ್ಕಳು ಪಾಕಿಸ್ತಾನ ಕೊಟ್ಟು ಬಿಟ್ಟು ಹೋಗಿ ಮಕ್ಕಳ ಅಲ್ಲಿ ನೋಡಿ, ಇವರ ಮಸೂದಿ ಮುಂದೆ ಬಾರಿಸಬಾರ್ದತ್ತೆ. ಯಾರ ಪಾಪ ನಮ್ಮ ದಲಿತರು ಅವರ ಅಂತ್ಯಕ್ರಿಯೆಗೆ ಹೋಗುವಾಗ ಕಮಿಟಿ ಬಾರಿಸಬಾರ್ದತ್ತೆ. ಇವ್ರು ಕಟ್ಟಿದಂತ ಮಸೂದಿನೇ ಇಲ್ಲಿಗಲಿದೆ. ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗೆ ಮಾಡಿದ್ರಂದ್ರೆ ಕರ್ನಾಟಕದಲ್ಲಿ ಮಸೂದಿ ಕಟ್ಟಾರಲ್ಲ, ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಆಯ್ದು ಹೋಗ್ಬಾರಂದ್ರೆ ಎಷ್ಟು ಇಲ್ಲಿಗಲ್ ಮಸೂದಿ ಕರ್ನಾಟಕ ಕಟ್ಟಾರ ಎಲ್ಲಾನು ನಾನು ಬಂದ ತೋರ್ಜರಕ್ಕೆ ಸಾಥ್ ಮಾಡ್ತೀನಿ. ಕರ್ನಾಟಕ
ನಮ್ಮ ಪೊಲೀಸರು ನಮ್ಮ ಜನರನ್ನ ಇಷ್ಟು ಮಂದಿ ಹಿಡಿತಾರೆ. ತಪ್ಪು ಮಾಡೋದನ್ನು ಹಿಡಿಬೇಕು, ತಪ್ಪು ಮಾಡೋದಂತ ಹಿಡಿಬೇಕು. ಆ ನನ್ನ ಮಕ್ಕಳು ಮಸೂತಿನ ನಾ ಪೊಲೀಸರಿಗೂ ಹೇಳಕ್ ಬರ್ತಾ ಇದ್ದೀನಿ ಕಿವಿಮಾತು. ನಾವು ಪೊಲೀಸರು ವಿರುದ್ಧ ಅಲ್ಲ, ನಾವು ಭಾರತದ ಸಂವಿಧಾನದ ವಿರುದ್ಧ ಅಲ್ಲ. ಈ ಸರ್ಕಾರ ಬಹಳ ದಿವಸ ಹೋಗುವುದಿಲ್ಲ. ನಾವು ಅಧಿಕಾರಕ್ಕೆ ಬರ್ತೀವಿ. ನಿಮ್ಮ ಪೊಲೀಸರನ್ನ ಅವ್ರು ರಕ್ಷಣೆ ಮಾಡಲಿಲ್ಲ. ಮಾನ್ಯ RCB ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು, 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಹೆಂಗ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠತಾರಲ್ಲ, ನಾ ಪೊಲೀಸರಿಗೆ ಹೇಳ್ತಾನೆ, ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ. ನ್ಯಾಯಯುತವಾಗಿ ನೀವು ನಮ್ಮ ಜನರಿಗೆ ಲಾಠಿ ಚಾರ್ಜ್ ಮಾಡೋದು, ಹೊಡಿದು ಮಾಡ್ತಕ್ಕದ್ದಲ್ಲ. ನಮ್ಮೇನು ತಪ್ಪು ಮಾಡಲ್ಲ. ನಮ್ಮ ಸರ್ಕಾರ ಬಂತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂತಿ ಅನಧಿಕೃತ ಕಟ್ಟಾರ ಒತ್ತಾಟ ಹಿಡಿದು ಸ್ಟಾಪ್ ಮಾಡ್ತೀವಿ. ಈ ದೇಶನಾಗ ಇರಬೇಕಾದ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.